ಮಹಾನ್ ಸಮಾಜ ಸುಧಾರಕಿ ಹಾಗೂ ನವೋದಯ ವ್ಯಕ್ತಿತ್ವ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ಅಂಗವಾಗಿ ಮರ್ಯಾದೆಗೇಡು ಹತ್ಯೆಗಳು ಹಾಗೂ ಮಹಿಳೆಯರು ಮಕ್ಕಳ ಮೇಲಿನ ಅಪರಾಧಗಳು ಸಂಪೂರ್ಣವಾಗಿ ಅಂತ್ಯಗೊಳ್ಳಬೇಕು ಅಂತ ಆಗ್ರಹಿಸಿ ಎಐಡಿಎಸ್ಒ ಹಾಸನ ಜಿಲ್ಲಾ ಸಮಿತಿಯಿಂದ ಶನಿವಾರ ನಗರದ ವಿವಿಧ ಶಾಲಾ ಕಾಲೇಜು ಬಳಿ ಪ್ರತಿರೋಧ ದಿನ ಆಚರಿಸಲಾಯಿತು. ಹಾಸನದಲ್ಲಿ ನಡೆದ ಸಾವಿತ್ರಿಬಾಯಿ ಫುಲೆ ಜನ್ಮದಿನ ಕಾರ್ಯಕ್ರಮದಲ್ಲಿ ಮಹಿಳೆ ಮತ್ತು ಮಕ್ಕಳ ಮೇಲಿನ ಅಪರಾಧಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಸಮಾಜದ ಗಂಭೀರ ಚಿಂತೆ ವಿಷಯವಾಗಿದೆ ಅಂತ ಆತಂಕ ವ್ಯಕ್ತಪಡಿಸಿದರು. ಅವರು ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯಡಿ ಮುಚ್ಚುವ ಸರ್ಕಾರದ ನಿರ್ಧಾರ ಖಂಡನೀಯವಾಗಿದೆ ಅಂತ ಕಾರ್ಯದರ್ಶಿ ಹಾಸನದಲ್ಲಿ ನಡೆದ ಸಾವಿತ್ರಿಬಾಯಿ ಫುಲೆ ಜನ್ಮದಿನ ಕಾರ್ಯಕ್ರಮದಲ್ಲಿ ಮಹಿಳೆ ಮತ್ತು ಮಕ್ಕಳ ಮೇಲಿನ ಅಪರಾಧಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಸಮಾಜದ ಗಂಭೀರ ಚಿಂತೆ ವಿಷಯವಾಗಿದೆ ಅಂತ ಆತಂಕ ವ್ಯಕ್ತಪಡಿಸಿದರು. ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯಡಿ ಮುಚ್ಚುವ ಸರ್ಕಾರದ ನಿರ್ಧಾರ ಖಂಡನೀಯವಾಗಿದೆ ಅಂತ ಜಿಲ್ಲಾಧಿಕಾರಿ ಸುಷ್ಮಾ ಅವರು ಹೇಳಿದರು. ಸ್ನೇಹಿತರೆ, ಇವತ್ತು ಸಾವಿತ್ರಿಬಾಯಿ ಫುಲೆ ಅಕ್ಷರದ ಅವ್ವ, ಶಿಕ್ಷಣದ ರೂವಾರಿ ಮತ್ತು ನವೋದಯದ ಒಂದು ಮಹಾನ್ ವ್ಯಕ್ತಿತ್ವ ಅಂತೇಳಿ ಕರಿತೀವಿ. ಅವರ ದಿನಾಚರಣೆಯನ್ನು ಹಾಸನದ ವಿವಿಧೆಡೆ ನಾವು ಆಚರಣೆ ಮಾಡಿದ್ದೀವಿ. ಇವತ್ತು ನಮ್ಮ ಇಂಪಾರ್ಟೆಂಟು ನಾವು ಈ ದಿನ ಆಚರಣೆ ಮಾಡಿದ್ದೇನೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಮರ್ಯಾದೆಗೇಡ ಹತ್ಯೆ ಇಡೀ ರಾಜ್ಯದಾದ್ಯಂತ ಹಲವಾರು ಕಡೆ ಹೆಚ್ಚಾಗ್ತಾರ ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಕಳೆದ ಒಂದು ವಾರದಲ್ಲೇ 2 ಘಟನೆಗಳು ನಮ್ಮ ಕಣ್ಮುಂದೆನೇ ಸಾಕ್ಷಿಯಾಗಿದೆ. ಏನು ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ನಡೀತು, ಹಾಗೆ ಮೊನ್ನೆ ಕೂಡ ವರದಿಯಾಗಿ ನೋಡಿದ್ದೀವಿ. ಬೆಂಗಳೂರಿನ ದೇವನಹಳ್ಳಿಯಲ್ಲೂ ಕೂಡ ಅದೇ ರೀತಿ ಒಂದು ಮರ್ಯಾದೆಗೇಡ ಹತ್ಯೆ ವರದಿಯಾಗಿದೆ. ಇಲ್ಲಿ ಮರ್ಯಾದೆಗೇಡು ಹತ್ಯೆಗಳು ಕೊನೆ ಆಗಬೇಕು. ಇವತ್ತು ಮಾನವೀಯತೆ ಎತ್ತಿ ಹಿಡಿಯೋಕ್ಕಾಗಬೇಕು. ಈ ಏನು ಸಮಾಜದಲ್ಲಿ ಈ ರೀತಿಯ ಒಂದು ಪಿಡುಗುಗಳು ಇನ್ನೂ ಉಳ್ಕೊಂಡಿದೆ, ಇನ್ನು ಜನರ ಮನಸ್ಸಿನಲ್ಲಿ ಇವತ್ತು ಉಳ್ಕೊಂಡಿದೆ. ಈ ಜಾತಿ ಧರ್ಮದಿಂದ ಹೊರಬರಕ್ಕಾಗಬೇಕು, ಮಾನವೀಯತೆನೇ ಎತ್ತಿ ಹಿಡಿಯೋಕ್ಕಾಗಬೇಕು. ಅವಾಗ ಮಾತ್ರ ಈ ರೀತಿ ಮರ್ಯಾದೆಗೇಡ ಹತ್ಯೆಗಳು ಕೊನೆಯಾಗಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಪ್ರತಿರೋಧ ದಿನವನ್ನು ಇಡೀ ರಾಜ್ಯದಾದ್ಯಂತ ನಾವು ಸಾವಿತ್ರಿಬಾಯಿ ಫುಲೆ ಜನ್ಮದಿನದ ಹಿನ್ನೆಲೆಯಲ್ಲಿ ಆಚರಣೆ ಮಾಡಿದ್ದೀವಿ. ಜನಗಳಲ್ಲಿ ಈ ಥರದೊಂದು ಅರಿವು ಮೂಡಬೇಕಂತ ಹೇಳಿ ಕೆಲಸ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸಾವಿತ್ರಿಬಾಯಿ ಫುಲೆ ಕೂಡ ಏನು ಶಿಕ್ಷಣ ಉಳಿಬೇಕಂತ ಹೇಳಿ ಕೆಲಸ ಮಾಡಿದ್ರು. ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಹೇಳಿ ಶಾಲೆಯನ್ನು ತೆರೆದಿದ್ರು. ಇವತ್ತು ಅವರ ಆಶಯಕ್ಕೆ ವಿರುದ್ಧವಾಗಿ ಸರ್ಕಾರ ಶಾಲೆಗಳು ಮುಚ್ಚೋದನ್ನು ನಾವು ನೋಡ್ತಾ ಇದ್ದೀವಿ. ಕೆಪಿಎಸ್ ಮ್ಯಾಗ್ನೆಟ್ ಅನ್ನೋ ಹೆಸರಲ್ಲಿ ಏನು ಸರ್ಕಾರಿ ಶಾಲೆಗಳನ್ನ 40,000ಕ್ಕೂ ಸರ್ಕಾರಿ ಶಾಲೆಗಳನ್ನ ಮುಚ್ಚಕ್ಕೆ ಹೊಡ್ತಾ ಇದೆ. ಅದನ್ನು ಕೂಡ ವಿರೋಧಿಸಿ ಇವತ್ತು ಸರ್ಕಾರಿ ಶಾಲೆಗಳು ಉಳಿಬೇಕು, ಶಿಕ್ಷಣ ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ಇವತ್ತು ತಲುಪಬೇಕಂತ ಹೇಳಿ ಇವತ್ತು ಸಾವಿತ್ರಿಬಾಯಿ ಫುಲೆ ಆಶಯನ ಉಳಿಸೋ ನಿಟ್ಟಲ್ಲೂ ಕೂಡ ನಾವು ಹೋರಾಟಗಳು ಮಾಡ್ಬೇಕಂತ ಹೇಳಿ ಜನಗಳಿಗೆ ಕರೆ ಕೊಡ್ತಾ ಇವತ್ತು ಸಾವಿತ್ರಿಬಾಯಿ ಫುಲೆ ದಿನಾಚರಣೆಯನ್ನ ಹಾಸನದ ವಿವಿಧೆಡೆ ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ವಿದ್ಯಾರ್ಥಿಗಳ ಮಧ್ಯೆ, ಸಾರ್ವಜನಿಕರ ಮಧ್ಯೆ, ಹಾಗೆ ಹಂಗ್ರಳ್ಳಿ ಅಂತ ಹೇಳಿ ಇಲ್ಲೂ ಕೂಡ ಹಳ್ಳಿಯಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ನಾವು ಆಚರಣೆ ಮಾಡೋದ್ರ ಮುಖಾಂತರ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆಗಳು ಉಳಿಬೇಕು, ಹಾಗೆ ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕು. ಈ ಮರ್ಯಾದೆಗೇಡು ಹತ್ಯೆಗಳು ಕೊನೆ ಆಗ್ಬೇಕಂತ ಹೇಳಿ ನಾವು ಕರೆ ಕೊಟ್ಟಿದ್ದೀವಿ. ಕಾರ್ಯಕ್ರಮದಲ್ಲಿ ಎಐಡಿಎಸ್ಒ ರಾಜ್ಯ ಖಜಾಂಚಿ ಸುಭಾಷ್ ಬೆಟ್ಟದಕೊಪ್ಪ, ಜಿಲ್ಲಾ ಉಪಾಧ್ಯಕ್ಷ ಅಭಿಷೇಕ್, ಜಿಲ್ಲಾ ಕಾರ್ಯದರ್ಶಿ ಸುಷ್ಮಾ ಸೇರಿದಂತೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು.